ಕಡಬ ತಾಲೂಕಿನ ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವೆಂಬರ್ 27ರಿಂದ ಡಿಸೆಂಬರ್ 12ರವರೆಗೆ ನಡೆಯಲಿರುವ ಚಂಪಾಷಷ್ಠಿ ಮಹೋತ್ಸವದ ಪ್ರಯುಕ್ತ ಇಂದು ಶ್ರೀ ಕ್ಷೇತ್ರದಲ್ಲಿ ಮೂಲಮೃತ್ತಿಕ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಕ್ಷೇತ್ರದ ಕಾರ್ಯನಿರ್ವಹಣಾ ಅಧಿಕಾರಿ ಅರವಿಂದ ಅಯ್ಯಪ್ಪ ಸುತ್ತಗುಂಡಿ ಅವರು ಮಾತನಾಡಿ, ನಾಳೆಯಿಂದ ಡಿಸೆಂಬರ್ 12ರವರೆಗೆ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಎಂದರು. ನಮಸ್ಕಾರ. ಇವತ್ತು ಶ್ರೀ ಸ್ವಾಮಿಯ ಮೂಲ ಮೂರ್ತಿಕೆಯನ್ನು 11:15ಕ್ಕೆ ತೆಗೆಯಲಾಗಿದೆ. ನಾಳೆಯಿಂದ 27ರಂದು ಕೊಪ್ಪರಿಗೆ ಏರುವ ಸಮಯ ಹಾಗೂ ನಾಳೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ಡಿಸೆಂಬರ್ 12ರವರೆಗೂ ಜರುಗುತ್ತದೆ. 7ರಂದು ಮಹಾರಥೋತ್ಸವ ಇರುವುದರಿಂದ ಎಲ್ಲ ಕರ್ನಾಟಕದ ಭಕ್ತಾದಿಗಳು ಹಾಗೂ ಹೊರರಾಜ್ಯದ ಭಕ್ತಾದಿಗಳು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ರಥೋತ್ಸವಕ್ಕೆ ಪಾಲ್ಗೊಳ್ಳಬೇಕಂತ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ಧಾರ್ಮಿಕ ದತ್ತಿ ಪರಿಷತ್ತಿನ ಸದಸ್ಯರಾದ ಮಲ್ಲಿಕಾ ಪಕ್ಕಳ ಮಾತನಾಡಿ, ನಾಳೆಯಿಂದ ಕ್ಷೇತ್ರದಲ್ಲಿ ನಿರಂತರ ಕಾರ್ಯಕ್ರಮಗಳು ನಡೆಯಲಿದ್ದು, ದೇಶ ವಿದೇಶಗಳಿಂದ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆಯಿದೆ. ಎಲ್ಲಾ ರೀತಿಯ ತಯಾರಿಗಳು ನಡೆದಿವೆ ಎಂದರು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇವತ್ತು ಮೂಲಮೃತ್ತಿಕೆ ಪ್ರಸಾದ 11 ಗಂಟೆಗೆ ವಿತರಣೆ ಮಾಡಲಾಯಿತು. ಇನ್ನು ನಾಳೆ ಒಂದು ಮುಹೂರ್ತದಲ್ಲಿ ಕೊಪ್ಪರಿಗೆ ನಾಳೆಯಿಂದ ನಿರಂತರ 12 ತಾರೀಕು ತನಕ ಉತ್ಸವ ನಡೆಯುವುದು. ಅದರಲ್ಲಿ 6ನೇ ತಾರೀಕಿಗೆ ಪಂಚಮಿ ಉತ್ಸವ, 7ನೇ ತಾರೀಕಿಗೆ ರಥೋತ್ಸವ, ಇದೆಲ್ಲ ಆಗಿ 12 ತಾರೀಕಿಗೆ ಕೊಪ್ಪರಿಗೆ ಇಳಿಸುವ ಕಾರ್ಯಕ್ರಮ. ಇದೇ 30 ತಾರೀಕಿಗೆ ಲಕ್ಷದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಿರಂತರ 12 ತಾರೀಕು ತನಕ ಜಾತ್ರೋತ್ಸವ ನಡೆಯುವುದು. ಈ ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಹಾಗೂ ಇಡೀ ಆಲ್ ಓವರ್ ಕರ್ನಾಟಕದಿಂದ ಜನ ಸಾಗರವೇ ಬರುವಂತಹ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಈ ಸಂದರ್ಭ ಎಇಒ ಯೇಸುರಾಜ್ ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಕಡಬ.